ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮಾರ್ಚ್ 2ರಂದು ಬೆಳಗ್ಗೆ 8 ಗಂಟೆಗೆ ಕಲಬುರಗಿ ನಗರದ ಬಸ್ ನಿಲ್ದಾಣದಿಂದ ಪಾದಯಾತ್ರೆ ಪ್ರಾರಂಭಿಸಿ ಜಿಲ್ಲೆಯ ಮಂತ್ರಿಗಳ ಹಾಗೂ ಎಲ್ಲಾ ಶಾಸಕರ ಮನೆಗೆ ಹೋಗಿ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ಹಾಸ್ಟೆಲ್ ಹೊರಗುತ್ತಿಗೆದಾರರ ನೌಕರರ ಸಂಘದ ಅಧ್ಯಕ್ಷ ಭೀಮಶೆಟ್ಟಿ ಅಪ್ಪಳ್ಳಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕನಿಷ್ಠ ವೇತನ 31,000 ರೂಪಾಯಿ ನೀಡಬೇಕು. ಹೊರಗುತ್ತಿಗೆ ನೌಕರರನ್ನು ಕಾಯಂ ಮಾಡಲು ಹೊಸದಾಗಿ ಕಾನೂನು ರೂಪಿಸಬೇಕು. ನಿವೃತ್ತರಿಗೆ ಸೇವಾ ಭದ್ರತೆ ಕೊಡಬೇಕು. ನಿವೃತ್ತಿ ನಂತರ ಜೀವನ ನಿರ್ವಹಣೆಗೆ ಇಡಗಂಟು 10 ಲಕ್ಷ ರೂಪಾಯಿ ಕೊಡಬೇಕು. ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ಪಡೆದು ಹಿಂದಿನಂತೆ 50 ವಿದ್ಯಾರ್ಥಿಗಳಿಗೆ 3 ಜನ ಸಿಬ್ಬಂದಿ ನೇಮಿಸಬೇಕು. 10 ವರ್ಷಗಳ ಮೇಲೆ ಸೇವೆ ಸಲ್ಲಿಸಿರುವ ನೌಕರರಿಗೆ ಕ್ಷೇಮಾಭಿವೃದ್ಧಿ ಅಧಿನಿಯಮದ ಅಡಿಯಲ್ಲಿ ನೇಮಕ ಮಾಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಮಾರ್ಚ್ 2ರಂದು ಬೆಳಗ್ಗೆ 8 ಗಂಟೆಗೆ ಕಲಬುರಗಿಯ ಬಸ್ ನಿಲ್ದಾಣದಿಂದ ಪಾದಯಾತ್ರೆ ಆರಂಭಿಸಿ ಜಿಲ್ಲೆಯ ಮಂತ್ರಿಗಳ ಮತ್ತು ಎಲ್ಲ ಶಾಸಕರ ಮನೆಗೆ ಹೋಗಿ ಮನವಿ ಪತ್ರ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಎಂದರು. ಅಧಿಕಾರಿ ಕಚೇರಿ ಮುಂದೆ ಹೋರಾಟ ನಡೀತು. ಆದರೆ ಆ ಹೋರಾಟಕ್ಕೆ ಜಿಲ್ಲಾಧಿಕಾರಿಗಳು ಲಾಸ್ಟಿಗೆ ಸ್ಪಂದಿಸಿ ನಾವು ಮ್ಯಾನ್ ಪವರ್ ಏಜೆನ್ಸಿದಾರ ನೀವು ಬಿಡಿಸ್ರಿ ಅಂದಾಗ ಅವರು ಕೋಆಪರೇಟಿವ್ ಸೊಸೈಟಿ ಮಾಡ್ತೀವಂತ ಒಂದು ಸಭೆ ಮಾಡಿ ತೀರ್ಮಾನ ಮಾಡಿದ್ದಕ್ಕೆ ಆ ಹೋರಾಟ ವಾಪಸ್ ತೊಗೊಂಡು ಈಗ ಒಂದು ಏಜೆನ್ಸಿ ರದ್ದಾಗಕ್ಕೆ ಒಂದು 3 ತಿಂಗಳ ಟೈಮ್ ತೊಗೊಂಡ್ರಿ. 3 ತಿಂಗಳದಾಗ ಅದು ರದ್ದು ಮಾಡಿ ನಾವು ಕೋಆಪರೇಟಿವ್ ಸೊಸೈಟಿ ಮಾಡ್ಲಿಕ್ಕೂ ಅದು ಅದು ಸ್ವಲ್ಪ ಟೈಮ್ ತಿಂತದೆ. ಅದು ಮಾಡ್ತಾರೆ, ಅದು ಒಂದು ಒಪ್ಕೊಂಡಾರೆ. ಅದು ಬಿಟ್ಟರೆ ಇವರು ಯಾವ ಶಾಸಕರು ಇಷ್ಟು ಮಂದಿ ನಮ್ಮಲ್ಲಿ MLCಗಳು 15 ಜನ ಲೋಕಲ್ದಾಗ ಇರ್ತಾರೆ, ಒಬ್ಬರನ್ನೂ ಬಿಟ್ಟ ಅಂದಿಲ್ಲ, ಅದ್ರ ಬಗ್ಗೆ ಮಾತಾಡಿಲ್ಲ. ಅದಕ್ಕಾಗಿ ನಾವೊಂದು ಈಗ ಮಿನಿಮಮ್ ಕನಿಷ್ಠ ವೇತನ 31,000 ಕೊಡ್ಬೇಕಂತ ನಮ್ಮ ಬೇಡಿಕೆ ಅದ. ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಪ್ರಪೋಸಲ್ ಕಳಿಸ್ಯಾರ, ಇದು ಸರಿಯಾದ ಇವ್ರು ಕೇಳೋದು ಅಂಥೇಳಿ ಬೆಂಗಳೂರಿನಲ್ಲಿ ಕಾರ್ಮಿಕ ಇಲಾಖೆ ಒಂದು ಸಭೆ ಮಾಡಿ ಒಂದು ಪ್ರಪೋಸಲ್ ಸರ್ಕಾರಕ್ಕೆ ಕಳಿಸಿದ್ರು. ಅವ್ರು ಮಾಡ್ತಾರಂತೇನು ನಮ್ಗೆ ಗ್ಯಾರಂಟಿ ಇಲ್ಲ. ಇವ್ರು ಯಾರೂ ಬಾಯಿನೇ ಬಿಡಲ್ಲ ಉಂಟ್ರೆ ಇಷ್ಟು 27 ದಿನ ಹಗಲ ರಾತ್ರಿ ಕುಂತ್ರೂ ಕೇಳಿಲ್ಲ ಅಂದ್ರೆ ಇವತ್ತು ಅಲ್ಲಿ ನಡೀತಕ್ಕಂಥ ವಿಧಾನಸಭೆಯಲ್ಲಿ ಯಾರೋ ಇವರು ನಮ್ಮ ಬಗ್ಗೆ ಏನು ಕೇಳ್ತಾರಂತೇನು ಅಧಿವೇಶನದಾಗ ಕೇಳ್ತಾರಂತ ಗ್ಯಾರಂಟಿ ಇಲ್ಲ. ಅದಕ್ಕಾಗಿ ನಾವು ಈ ಒಂದು ಹೋರಾಟ ಇವರೆಲ್ಲ ಗಮನ ಸೆಳಿಬೇಕು. ಇವ್ರು ಯಾಕೆ ನಮ್ಗಳು ಕೇಳ್ತಾ ಇಲ್ಲ, ನಾವೇನು ಮನುಷ್ಯರಿದ್ದೇವೆಲ್ಲ ಅಂತೇಳಿ ಅವ್ರಿಗೆ ಕೇಳೋಕ್ಕೆ ಹೋಗ್ಬೇಕಂತೀವಿ. ಅದಕ್ಕೆ ಈಗ ನಾಡ್ದು 2ನೇ ತಾರೀಕು ಸಂಡೇ ದಿವಸ ಮುಂಜಾನೆ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ನಿಂದ ಅಂದರೆ ಅಲ್ಲಂಪ್ರಭು ಪಾಟೀಲ್ ಮನೆಯಿಂದ ಸ್ಟಾರ್ಟ್ ಮಾಡಿ ಹಾಗೆ ಶರಣಪ್ರಕಾಶ್ ಪಾಟೀಲ್ ಅವರು, ಖನಿಜಾ ಫಾತಿಮಾ ಮತ್ತು ಪ್ರಿಯಾಂಕಾ ಖರ್ಗೆ ಅವರು, ಅಲ್ಲದೇ ಇವರೆಲ್ಲ MLCಗಳು ಎಷ್ಟು ಮಂದಿ ಅರ, ಇವ್ರು 5 ಜನ MLCಗಳು, BG ಪಾಟೀಲ, ಶಿಶಿರ್ ನಮೋಸಿ, ಜಗದೇವ್ ಗುತ್ತೇದಾರ, ತಿಪ್ಪಣ್ಣಪ್ಪ ಕಮ್ಮಕ್ನೂರು, ಸುನೀಲ್ ವಲ್ಲಾಪುರೆ, ಅಲ್ಲಿಂದ ಈ ಕಡೆ ಹೈಕೋರ್ಟ್ ಬಳಿ ಇದ್ದವರು ಅವಿನಾಶ್ ಜಾಧವ, BR ಪಾಟೀಲ, MI ಪಾಟೀಲ, ಶರಣಬಸಪ್ಪ ದರ್ಶನಾಪುರ್ ಮತ್ತು ಅಜಯ್ ಸಿಂಗ್, ಅಲ್ಲಿ ಬಸವರಾಜ್ ಮತ್ತಿಮೂಡು ಅವ್ರು ಲಾಸ್ಟಿಗೆ ಈ ಕಡೆ ಇರ್ತಾರೆ ನಮ್ಮ ಸೇಡಂ ರೋಡಿಗಾರ. ಹೀಗಾಗಿ ಇಡೀ ಎಲ್ಲ ಜನರ ಬಳಿ ಒಂದು 100 ಜನ, ಕನಿಷ್ಠ ಒಂದು 300-400 ಜನ ಒಂದು ಪಾದಯಾತ್ರೆ ಪ್ರಾರಂಭ ಮಾಡ್ಬೇಕಂತೀವಿ. ಬಸ್ ಸ್ಟ್ಯಾಂಡಿಂದ ಪ್ರಾರಂಭ ಮಾಡಿ ಒಂದಿನ ಪೂರ್ತಿ ಇವ್ರ ಮನೆಗಳಿಗೆ ಹೋಗಿ ಅವರಿಗೆ ಮಾತಾಡಿ ಇದ್ರ ಬಗ್ಗೆ ನಮ್ಗೆ ಅಧಿವೇಶನದಾಗ ಚರ್ಚೆ ಮಾಡಿ ಈ ನಮ್ಮ ಸಮಸ್ಯೆ ಬಗೆಹರಿಸ್ರಿ ಅಂತ ಕೇಳಕ್ಕೆ ಹೋಗ್ಬೇಕಂತ ಒಂದು ತೀರ್ಮಾನ ಮಾಡಿದೆವು. ಪಾದಯಾತ್ರೆ ಮೂಲಕ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.